ಏನಪ್ಪ ಅಂದರೆ ಇವತ್ತು ಒಂದೂರಲ್ಲಿ ಒಂದು ಬೆಟ್ಟ ಇತ್ತು. ಅಲ್ಲಿ ಒಂದು ಗವಿ ಇತ್ತು. ಆ ಗವಿಲಿ ಒಬ್ಬ ಸನ್ಯಾಸಿ ಇದ್ದ. ಆ ಸನ್ಯಾಸಿ ಡೈಲಿ ಅವ್ನ ಕೆಲಸ ಏನಪ್ಪ ಅಂದರೆ ರಾತ್ರಿ ಹೊತ್ತು ಬಂದು ಮನೆಗೆ ಹೋದು ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಜ್ಞಾನ ಮಾಡಿ ಸಮುದ್ರ ಈಜಕ್ಕೆ ಹೋಗ್ತಿದ್ದಂತೆ. ಡೈಲಿ ಸಮುದ್ರ ಈಜಕ್ಕೆ ಹೋದಾಗ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದ. ಪ್ರಶ್ನೆ ಊರು ಸಿಗ್ತಿತ್ತು, ಅಲ್ಲಿ ಟೀ ಕುಡಿತಾ ಕಾಫಿ ಕುಡಿತಿದ್ದ. ಇನ್ನೊಂದು ಊರು ಸಿಗ್ತಿತ್ತು, ಅಲ್ಲಿ ನಾಷ್ಟ ಮಾಡ್ಕೊತಿದ್ದ. ಸಾಯಂಕಾಲ ಗಂಟ ಈ ಸಮುದ್ರದಲ್ಲಿ ಈಜಾಡ್ಕೊಂಡು ತಿರ್ಗಾ ಸಾಯಂಕಾಲ ಆ ಕಡೆ ಬರುವಾಗ ಯಾವ್ದಾರ ಒಂದು ಮನೇಲಿ ಊಟ ಮಾಡ್ಕೊಂಡು ಹೋಗಿ ಮಾಮೂಲಿ ಅಂತ ಎತ್ತಿರ್ತಿ ಮನೆ ಕತ್ತಿದ್ದಂತೆ. ಅವನು ಏನು ಹೇಳ್ತಿದ್ದಂತ, ಈ ಕಾಫಿ ಕುಡಿಯೋಕೆ ಊಟ ಮಾಡೋಕೆ ಹೋಗ್ತಿದ್ನಲ್ಲ ಅಲ್ಲೆಲ್ಲ ಏನು ಹೇಳ್ತಿದ್ದಂತ, ಸಾಗರ ಇಚ್ಚಿನ ಬಿಡಯ್ಯ ನನಗೆ ಯಾವ್ದು ಲೆಕ್ಕ, ನಮ್ಗೆ ಯಾವುದೂ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಿದ್ದಂತೆ. ಆಗ ಆ ಮನೆಯವ್ರು ಹೇಳಿದ್ರಂತೆ, ಸಾಗರ ಈಜ್ಬೋದು, ಸಂಸಾರ ಈಜೋದು ಕಷ್ಟ, ನಿಂಗೆ ಗೊತ್ತಿಲ್ಲ, ಸುಮ್ಮನಿರು ಅಂತೆಲ್ಲ ಹೇಳ್ತಿದ್ರಂತೆ. ಆಗ ಅವನ ಸನ್ಯಾಸಿ ಹೇಳ್ತಿದ್ದಂತೆ, ಬುಡಯ್ಯ ಸಾಗರ ಈಜೋದೇನು, ಸಂಸಾರ ಈಜೋದೇನು ಸುಲಭ, ಸಾಗರ ಈಜೋದು ಕಷ್ಟ, ಸಾಗರ ಈಜಿದ್ರೆ ಸಂಸಾರ ಈಜ್ಬೋದು ಆರಾಮಾಗಿ ಅಂತ ಹೇಳ್ತಿದ್ದಂತೆ. ಅದು ಒಂದಿನ ಭಗವಂತಂಗೆ ಬೀಳ್ತು, ಈಶ್ವರನ ಕಿವಿಗೆ ಬೀಳ್ತು. ಓಹೋ, ಹಿಂಗೆ ಆಡ್ತಾ ಇದೆಯಾ, ತೋರಿಸ್ತೀನಿ ಇರು ನಿನಗೆ, ಮಾಡ್ತೀನಿ ಅಂದ್ಬಿಟ್ಟು ಅವನು ಬಟ್ಟೆಗಳೆಲ್ಲನೂ ಮಡಗ್ತಿದ್ನಲ್ಲ, ಅಲ್ಲಿ ಒಂದು ಇಲಿಯಾಗಿ ಬಂದು ಸೇರ್ಕೊಂಡಂತೆ ಈಶ್ವರ. ಇಲಿಯಾಗಿ ಬಂದು ಸೇರ್ಕೊಂಡು ಬಟ್ಟೆಗಳೆಲ್ಲ ಕಡಿಗೆ ಸ್ಟಾರ್ಟ್ ಮಾಡ್ದ, ಕಡ್ದು ತೂತು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆಗ ಇವನು ಒಂದಷ್ಟು ದಿನ ನೋಡಿದ್ನ, ಇದೇನ ಕಣಿ ಇಲಿ ಸೇರ್ಕೊಬಿಡ್ತಲ್ಲಪ್ಪ ಅಂದ್ಕೊಂಡು ಹೋಗಿ ಹೇಳಿದ್ನ ಅಲ್ಲಿ, ಹಿಂಗೆ ಯಾವುದೋ ಒಂದು ಇಲಿ ಬಂದು ಸೇರ್ಕೊಬಿಟ್ಟದೆ ಯಾಕಂದರೆ ಬಟ್ಟೆ ಎಲ್ಲ ಕಡ್ದು ಹಾಕ್ಬಿಡ್ತವೆ, ಎಲ್ಲ ತೂತಾವೆ ನೋಡಿ ಅಂತ ತೋರಿಸಿದ್ನಂತೆ. ಆಗ ಮನೆ ಯಜಮಾನ ಏನು ಮಾಡಿದಂತೆ, ಬಟ್ಟೆ ಇಲಿ ಕಡಿತಲ್ವ, ಇದೊಂದು ಕೊತ್ತಂಬರಿ ತಗೊಂಡೋಗಿ ಸಾಕು ಅಂದ್ಬಿಟ್ಟು ಕೊತ್ತಂಬರಿ ಕೊಟ್ಟನಂತಂದು. ಅವನು ತಗೊಂಡೋಗಿಬಿಟ್ಟು ನಮ್ಮ ಮನೇಲಿ ಅದಕ್ಕೆ ಹಾಲು ಬೇಕಲ್ವ, ಕೊತ್ತಂಬರಿಗೆ. 1-2 ದಿನ ಆಯಿತು, ಅದು ಬಡ್ಕೋ ಸ್ಟಾರ್ಟ್ ಮಾಡ್ತು ಕೊತ್ತಂಬರಿ. ಏನ್ರಿ ಯಜಮಾನ್ರೆ, ಆ ಕೊತ್ತಂಬರಿ ಕೊಟ್ಟರೆ ಇಲ್ಲಿ ಬಟ್ಟೆ ಕಚ್ಚು ತಪ್ತದೆ ಅಂದ್ಬಿಟ್ಟು ಈಗ ಈ ಕೊತ್ತಂಬರಿ ಸಾಕೋದು ಯಾರ್ರೀ ಅಂತಂದಂತೆ. ಹಾಲಿಲ್ಲ ಅದಕ್ಕೆ ಬಡ್ಕತ್ತದೇನಂತೆ. ಆಗೇನು ಮಾಡ್ದಂತೆ, ಇದು ಬೈಲಿ ಇದೊಂದು ಹಸಾದ ಇಟ್ಕೊಂಡು ಹೋಗತ್ತಾಗಿ, ಹಾಲು ಕರ್ದು ಹಾಕು ಕುಡಿತೇನಂತ ಆ ಯಜಮಾನ. ಆಗ ಸರಿ ಆಯಿತು, ಹಿಡ್ಕೊಂಡು ಹೋದ್ನ, ಹಾಲು ಕರ್ದು ಹಾಕೋದ್ನ ಬೆಕ್ಕು ಮರಿ ಸುಮ್ಮನೆ ಆಯಿತು. ಸುಮ್ಮನೆ ಆದಮೇಲೆ ಹಸಿಗೆ ಹುಲ್ಬೇಕಲ್ಲ, 1-2 ದಿನ ಹೋದ್ಮೇಲೆ ಹಸ ಬಡ್ಕೋಕೆ ಸ್ಟಾರ್ಟ್ ಮಾಡ್ತು. ಹಸ ಬಡ್ಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಮತ್ತೆ ಇನ್ನೊಂದು 2-3 ದಿನ ಬಿಟ್ಕೊಂಡು ಹೋದ್ನ. ನೀನು ಕೊತ್ತಂಬರಿ ಕೊಟ್ಟೆ, ಅದು ಬಡ್ಕತ್ತದೆ ಅಂತ ಕೇಳಿದೆ, ಹಾಲು ಕರ್ದು ಹಾಕೊಂಬಿಟ್ಟು ಒಂದು ಹಸ ಕೊಟ್ಟೆ, ಈಗ ಹಸಿ ಹುಲ್ಲಿಲ್ವಲ್ರಿ, ಏನ್ರಿ ಮಾಡೋದು ಅಂತಂದಂತೆ. ಬಾಯ್ಲಿ, ಇಲ್ಲಿ ನಮ್ಮದೊಂದು ಹುಡುಗಿ ಅದ, ಹುಡುಗಿ ಕೆಲಸ ಮಾಡ್ತದ, ನಿಮ್ಮ ಬಟ್ಟೆ ಹೊಕ್ಕೊಟ್ಟು ಹಸಿಗೆ ಹುಲ್ಲು ಹಾಕೊಂಡು ಇರ್ತದೆ, ಕರ್ಕೊಂಡೋಗು, ಚೆನ್ನಾಗಿ ನೋಡ್ಕೊ ಅಂತ ಕಳಿಸಿದ್ನಂತೆ. ಕಳಿಸ್ದಾಗ ಆಮೇಲೇನು ತಪ್ಪು ತಿಳ್ಕೊಬಿಟ್ರಪ್ಪ, ಆಗಿನ ಕಾಲದಲ್ಲಿ ಸನ್ಯಾಸಿಗಳ ಸೇವೆಗಳನ್ನು ಎಷ್ಟೋ ಜನ ಮಾಡ್ತಾಯಿದ್ರು. ಇದು ಈಶ್ವರ ಸೃಷ್ಟಿ ಮಾಡಿರುವಂಥ ಒಂದು ಕಥೆ ಇದು. ಕವಿಗಳು ಸುಳ್ಳು ಹೇಳ್ಬೋದು, ಸಾಹಿತಿಗಳು ಸುಳ್ಳು ಹೇಳ್ಬೋದು, ಕಥೆಗಾರ ಸುಳ್ಳು ಹೇಳ್ಬೋದು, ಆದರೆ ಈ ಇಂಜಿನಿಯರು ಮತ್ತು ಯಾರಪ್ಪ ಅವರು ಲ್ಯಾಬ್ ಟೆಸ್ಟ್ ಮಾಡ್ತಾರಲ್ಲ ಡಾಕ್ಟ್ರುಗಳು, ಅವ್ರು ಯಾರು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಹಂಗೆ ಕರ್ಕೊಂಡು ಹೋಗುವಂತ ಕಳಿಸಿದ್ನ. ಒಂದಷ್ಟು ದಿನ ಆಯಿತು, ಎಲ್ಲ ಚೆನ್ನಾಗಿ ನಡೀತಾಯಿತ್ತು. ಏನೋ ಆಕಸ್ಮಿಕವಾಗಿ ಇಬ್ರಿಗೂ ಪ್ರೀತಿ ಹುಟ್ಟಿದಾಗ ಮದುವೆ ಮಾಡ್ಕೊಬಿಟ್ನ ಸನ್ಯಾಸಿ. ಇಲ್ಲ, ನಾನು ಮದುವೆ ಮಾಡ್ಕೊತೀನಿ ಅಂತ ಮದುವೆ ಮಾಡ್ಕೊಬಿಟ್ನ. ಆಗೇನಾಯಿತು, ಮಾಮೂಲಿ ಅವನು ಬೆಳಗ್ಗೆ ಎದ್ದು ಸಮುದ್ರ ಈಜಕ್ಕೆ ಹೋಯ್ತಿದ್ನ. ಈ ಹೆಂಡತಿ ಮಕ್ಳಿಗೆ ಇಟ್ಬೇಕಲ್ಲ, ಅವಮ್ಮನು ಎಷ್ಟೋ ಒಂದಷ್ಟು ದಿನ ಕೂಲಿ ಮಾಡಿ ಮಕ್ಳಿಗೆ ಸಾಕ್ತಾ ಒಂದು 4-5 ಜನ ಮಕ್ಕಳಾಗೋದಾಗ ಅಲ್ಲಿ ಆ ಊರಲ್ಲಿ ಕೂಲಿ ಸಿಗ್ದೇನೆ ಹೋಯ್ತು. ಕೂಲಿ ಸಿಗ್ದಾಗ ಮಾಮೂಲಿ ಗೊತ್ತಲ್ಲ, ಮನೇಲಿ ಹೆಂಗಸ್ರುಗಳು ಅದಿಲ್ಲ ಇದಿಲ್ಲ ಇಟ್ಟಿಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಆಗ ಸನ್ಯಾಸಿ ಏನು ಮಾಡ್ದ, ಇಲ್ಲಿರೋದೇ ತಪ್ಪು, ಇಲ್ಲಿ ಕೂಲಿನೂ ಸಿಗ್ತಾಯಿಲ್ಲ, ಬೇರೆ ಕಡೆ ಹೋಗ್ಬಿಡು ಅಂದ್ಬಿಟ್ಟು ಹೆಗ್ಲ ಮೇಲೆ ಮಕ್ಕಳು ಕುಂಡ್ರಿಸ್ಕೊಂಡು
ಬಟ್ಟೆ ಎತ್ತಿ ಕೈ ಕೊಟ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಎರಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ನ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಅಷ್ಟು 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿರ್ಬೇಕು. ಒಂದು ಮಗ ಕಕ್ಕ ಮಾಡ್ತು, ಒಂದು ಮಗ ಉಚ್ಚ ಮಾಡ್ತು. ಆಗ ಸನ್ಯಾಸಿ ನೆನ್ಸ್ಕನ್ನ, ಓಹೋ ಅವನು ಯಾಕೆ ಹೇಳ್ತಿದ್ದು ಅಂದರೆ ಸಂಸಾರ ಈಜಕ್ಕಾಗೋದಿಲ್ಲ, ಸಮುದ್ರ ಈಜ್ಬೋದು ಅಂತ ಹೇಳ್ತಿದ್ದು ಇದಕ್ಕೆ ಅಂತ ನೆನಪು ಬಂತು. ಅವನು ಏನಕ್ಕೆ ಈಶ್ವರ ಈ ಕೆಲಸ ಮಾಡಿದ್ನ ಅಂದರೆ ಅವನು ದುರಹಂಕಾರದಿಂದ ಮಾತಾಡಲಿಲ್ಲ ಅಂದರೆ ಮಾಮೂಲಿ ಇಟ್ನೋ ಕೊಡ್ತಿದ್ನ, ಅವ್ನ ಟೈಮ್ಗೆ ಏನು ಬೇಕೋ ಅದೆಲ್ಲ ಕೊಡ್ತಾಯಿದ್ನ. ಆಗ ನೆನ್ಸ್ಕೊಂಡಾಗ ಆಕಾಶದಿಂದ ಆಕಾಶವಾಣಿ ನುಡಿದ್ನಂತೆ ಈಶ್ವರ. ನೋಡ್ದ ಸಂಸಾರ ದೊಡ್ಡದೋ ಸಾಗರ ದೊಡ್ಡದೋ ಅಂತ ಅನ್ನಂತೆ. ಆಗ ಸನ್ಯಾಸಿ ಹೇಳಿದ್ನಂತೆ, ಭಗವಂತ ಸಾಗರ ದೊಡ್ಡದಲ್ಲ ಕಣಪ್ಪ, ಸಾಗರ ಯಾರು ಬೇಕಾದ್ರೂ ಈಜ್ಬೋದು, ಸಂಸಾರ ಯಾರ ಕೈನಿಂದಲೂ ಈಜಕ್ಕಾಗೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ನಂತೆ.